ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವೆಡ್ನಸ್ಡೇ. ಸೊ ವೆಡ್ನಸ್ಡೇ ಅಂದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತೀವಿ. ಸೊ ನಾನ್ ವೆಜ್ ಮಾಡೋದಕ್ಕೆ ಚಿಕನ್ ಎಲ್ಲ ತರಿಸಿದ್ದೀನಿ. ಜಿಯನ್ ಚಿಕನ್ ಲಾಲಿಪಾಪ್ ಕೇಳ್ತೇನೆ. ಸೊ ಅದನ್ನು ಮಾಡಬೇಕು. ಇವತ್ತು ಸ್ಪೆಷಲಾಗಿ ಮಾಡ್ತೀನಿ. ಚಿಕನ್ ಲಾಲಿಪಾಪು ತೋರಿಸ್ತೀನಿ. ಹಾಗೆ ಅವನಿಗೆ ಚಿಕನ್ ನಗೆಟ್ಸು ಮತ್ತು ಆ ಥರದ್ದು ಇಷ್ಟ. ಸೊ ಎರಡನ್ನೂ ಆಯಿಲ್ ಯೂಸ್ ಮಾಡದೆ ಮಾಡ್ತೀನಿ. ಸೊ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸೊ ಕರಿಗೆ ಮಟನ್ ತರಿಸಿದ್ದೀನಿ, ಬೇರೆಲ್ಲ ಚಿಕನು. ಸ್ಪೆಷಲ್ ನಾನ್ ವೆಜ್ ಅಡುಗೆ ಇವತ್ತು. ಸೊ ಕರಿಗೆ ಮಸಾಲ ರೆಡಿ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಎಲ್ಲ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಮಗ ಸೊ ಇದು ರೆಡಿ ಆಯಿತು. ಫ್ರೆಂಡ್ಸ್, ಆವಾಗಲೇ ಹೇಳಿದ್ದೆ ನಾನು. ಸೊ ಇವತ್ತು ಆಯಿಲ್ ಇಲ್ಲದೆ ಹೇಗೆ ನಾನು ಕುಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ. ಸೊ ನಾನು ಅಗಾರೋದು ಡಿಜಿಟಲ್ ಏರ್ ಫ್ರೈಯರ್ ಯೂಸ್ ಮಾಡ್ತೀನಿ. ಸೊ ಇದನ್ನು ನೀವು ಡೀಪ್ ಫ್ರೈಡ್ ಮಾಡೋದನ್ನು ಕೂಡ ಹಾಗೆ ಆಯಿಲ್ ಇಲ್ಲದೆ ಲೆಸ್ ಆಯಿಲಲ್ಲಿ ಮಾಡ್ಕೋಬೋದು. ಸೊ 90% ಲೆಸ್ ಆಯಿಲಲ್ಲಿ ನೀವು ಮಾಡ್ಕೋಬೋದು. ಹಾಗೆ ಗ್ರಿಲ್ ಕೂಡ ನೀವು ಮಾಡ್ಕೋಬೋದು. ಪಿಜ್ಜಾ, ಕೇಕ್ ಎಲ್ಲ ಕೂಡ ಇದರಲ್ಲಿ ಮಾಡ್ಬೋದು. ಸೊ ಇವತ್ತು ನಾನು ಚಿಕನ್ದು ಲಾಲಿಪಾಪ್ ಏನಿದೆ ಅದನ್ನು ಗ್ರಿಲ್ ಮಾಡ್ತೀನಿ. ಅದ್ರ ಜೊತೆಗೆ ಜಿಯನ್ಗೆ ಚಿಕನ್ ಫಿಂಗರ್ಸ್ ಬೇಕಂತೆ. ಸೊ ಅದು ತರಿಸಿದ್ದೀನಿ. ಅದು ಡೀಪ್ ಫ್ರೈಡ್ ಮಾಡಲ್ಲ, ಇದರಲ್ಲೇ ನಾನು ಮಾಡಿಕೊಡ್ತೀನಿ. ಸೊ ಇಲ್ಲಿ ಫಸ್ಟು ನಾನು ವೈಯರ್ ರ್ಯಾಕ್ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೆಳಗಡೆ ಇಲ್ಲಿ ಡ್ರಿಪ್ ಟ್ರೇ ಇದೆ. ಸೊ ನಿಮ್ಗೇನಾದರೂ ಅದು ಸೋರೋದು ಆ ಥರ ಎಲ್ಲ ಅದೇ ಅದರಲ್ಲಿ ಇಟ್ಕೊಳ್ಳುತ್ತೆ. ಫ್ರೆಂಡ್ಸ್, ಇವಾಗ ನಾನು ಟೆಂಪ್ರೇಚರ್ 200ಗೆ ಇಟ್ಕೊತೀನಿ. ಮತ್ತು ಇಲ್ಲಿ ಡಬಲ್ ಸೈಡ್ ಫ್ರೈ ಕೊಟ್ಟಿದ್ದೀನಿ ನಾನು. ಇದು ಸಿಂಗಲ್ ಬೇಕಂದರೆ ಸಿಂಗಲ್ಲು, ಇಲ್ಲಿ ಡಬಲ್ ಬೇಕಂದರೆ ಡಬಲ್ ಇದೆ. ಸೊ 200ಗೆ ಇಟ್ಕೊಂಡಿದ್ದೀನಿ ಟೆಂಪ್ರೇಚರು. ನೆಕ್ಸ್ಟ್ ಇಲ್ಲಿ ಟೈಮರ್. ಸೊ ಟೈಮರ್ ಒಂದು 15 ಮಿನಿಟ್ಸ್ಗೆ ಇಟ್ಕೊಳ್ಳೋಣ. ಇವಾಗ ಅದು ಆನ್ ಮಾಡಿದ್ರೆ ಆಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಇದು ಆಗ್ತಾ ಇದೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಥರ ಬುಕ್ ಇರುತ್ತೆ, ಅದರಲ್ಲಿ ನೋಡ್ಕೊಬೋದು. ಇದರಲ್ಲಿ ಯೂನಿಫಾರ್ಮ್ ಹೇರ್ ಈಟಿಂಗ್ ಟೆಕ್ನಾಲಜಿ ಇದೆ. ನಿಮಗೆ ಇದು ಗ್ರಿಲ್ಲು ಬೇಕು, ರೋಸ್ಟು, ರೀಹಿಟ್ಟು, ಸ್ಟೀಮ್ ಮಾಡೋದಕ್ಕೆ ನಿಮ್ಮ ಫೇವ್ರೆಟ್ ಡಿಶಸ್ನ ಹೆಲ್ಪ್ ಮಾಡುತ್ತೆ. 1700 ವ್ಯಾಟ್ಸ್ ಆಫ್ ಪವರ್ ಇದೆ. ಇದರಲ್ಲಿ ನಿಮಗೆ ಫ್ರೈಯರ್ನ ಹೀಟ್ ಮಾಡೋದಕ್ಕೆ 2 to 3 ಮಿನಿಟ್ಸಲ್ಲೇ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮ ಡಿಶಸ್ನ ಕ್ವಿಕ್ಕಾಗಿ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಯೂನಿಫಾರ್ಮ್ ಆಗಿ ಹೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಕಂಟ್ರೋಲ್ ಇದೆ. ದ ಅಡ್ವಾನ್ಸ್ ಟಚ್ ಸ್ಕ್ರೀನ್ ಟೆಕ್ನಾಲಜಿ ಇದೆ. ಸೊ ನಿಮಗೆ ಇದನ್ನು ಮೆನು, ಟೈಮು, ಟೆಂಪ್ರೇಚರ್ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು. ಸೊ ಇಟ್ಕೊಳ್ಳೋದಕ್ಕೂ ಕೂಡ ಇದು ಈ ಥರದ್ದೆಲ್ಲ ಅವರೇ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಇದು. ಇವಾಗ ನೆಕ್ಸ್ಟು ಜಿಯನ್ಗೆ ಚಿಕನ್ ಫಿಂಗರ್ಸ್ ಮಾಡ್ಕೊಡ್ತೀನಿ. ಸೊ ಚಿಕನ್ ಫಿಂಗರ್ಸ್ಗೆ ಇದನ್ನ ಇಟ್ಕೋಬೇಕು. ಸೊ ಜಿಯುಗೆ ಚಿಕನ್ ಫಿಂಗರ್ಸ್, ಅವನೇನು ಜಾಸ್ತಿ ತಿನ್ನಲ್ಲ. ಸೊ ಒಂದು 3-4 ಮಾಡಿದ್ರೆ ಸಾಕು. ಫ್ರೆಂಡ್ಸ್, ಇದಕ್ಕೂ ನಾನು 200 ಡಿಗ್ರಿ ಮತ್ತು 15 ಮಿನಿಟ್ಸೇ ಇಟ್ಕೊಂಡಿದ್ದೀನಿ. ಸೊ ಡಬಲ್ ಸೈಡೇ ಇಟ್ಕೊಂಡಿದ್ದೀನಿ, ಚೆನ್ನಾಗಾಗುತ್ತೆ. ಇವಾಗ ಆನ್ ಮಾಡ್ತೀನಿ. ಲಾರ್ಜ್ 14.5 ಲೀಟರ್ ನಾನ್ ಸ್ಟಿಕ್ ಫ್ರೈಯಿಂಗ್ ಬ್ಯಾಸ್ಕೆಟ್ ಬರುತ್ತೆ. ಹಾಗೆಯೇ 1 ಕಂಟ್ರೋಲ್ ನಾಬ್ ಬರುತ್ತೆ. 2 ಇಯರ್ ವಾರಂಟಿ ಸಿಗುತ್ತೆ ನಿಮಗೆ. ಸೊ ಇದು ಕೂಡ ಇವಾಗ ರೆಡಿ ಆಯಿತು. ಸೊ ನೋಡ್ಬೋದು ನೀವು, ತುಂಬ ಚೆನ್ನಾಗಾಗಿದೆ ಇದು. ಸೊ ಜಿಯನ್ಗೆ ಇವಾಗ ಕೊಡ್ತೀನಿ. ಇದು ಅಗಾರೋದು ಡಿಜಿಟಲ್ ಏರ್ ಫ್ರೈಯರ್ ತುಂಬ ಚೆನ್ನಾಗಿದೆ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸ್ಪೆಷಲ್ ನಾನ್ ವೆಜ್ ಊಟ ರೆಡಿ. ಮುದ್ದೆ, ಮಟನ್ ಸಾಂಬಾರ್, ಚಿಕನ್,
ಏನು ಮಾಡ್ತಿದ್ದೀರಾ? ಚಿಕನ್. ನನ್ನ ಮಗಂಗೆ ಚಿಕನ್ ಅಂದರೆ ಸಖತ್ ಫೇವ್ರೇಟು. ಅವ್ರಿಗೆ ಮಟನ್ ಇಷ್ಟ ಇಲ್ಲ, ಮಟನ್ ನನಗೆ ಅಂತ ತರಿಸ್ಕೊಳ್ಳೋದು. ನನಗೆ ಅಂದರೆ ಊರಲ್ಲಿ ನಮ್ಮ ಮನೆಯಲ್ಲಿ ಅಲ್ಲಿ ನಾಟಿ ಸ್ಟೈಲಲ್ಲಿ ತಿಂದು ತಿಂದು ಅಭ್ಯಾಸ, ಮಟನ್ ಎಲ್ಲ ಫ್ರೆಶ್ ಆಗಿ. ಸೊ ಇಲ್ಲಿ ಓಕೆ ಆಗಿ ಸಿಗುತ್ತೆ, ಪರವಾಗಿಲ್ಲ, ಫುಲ್ ಚೆನ್ನಾಗಿ ಸಿಗಲ್ಲ ಅಂತಲ್ಲ. ಆದರೂ ಒಂದೊಂದು ಸರಿ ಯಾವಾಗಲಾದ್ರೂ ಅಪರೂಪಕ್ಕೆ ತರಿಸ್ಕೊಳ್ಳೋದು. ಆದ್ರೆ ಇವ್ರು ಬರೀ 1 ಪೀಸು ಹಂಗೆ ತಿನ್ನೋದು. ಚಿಕನ್ ಆದರೆ ಇಬ್ರಿಗೂ ಅಪ್ಪ ಮಗಂಗೆ. ಲಿಸರ್ಡ್ ಎಲ್ಲಿದೆ? ನಡಿ. ಸೊ ಫ್ರೆಂಡ್ಸ್, ಊಟ ಎಲ್ಲ ಆದಮೇಲೆ ವಾಕ್ ಹೋಗಿ ಬಂದ್ವಿ. ಆಮೇಲೆ ಇವಾಗ ಮಲ್ಕೋಬೇಕು. ಜಿಯನ್ ಇನ್ನೂ ಕೆಳಗಡೆನೇ ಇದ್ದಾನೆ, ಮೇಲ್ಗಡೆ ಬರ್ತಿಲ್ಲ. ಅವ್ರ ಪಪ್ಪನ ಜೊತೆ ಬರ್ತಾನಂತೆ. ಸೊ ಇವತ್ತು ಇದನ್ನು ಬ್ಲೌಸು ಸ್ಟಿಚ್ ಕೊಡೋಣ ಅಂತ ಇಟ್ಕೊಂಡಿದ್ದೆ, ರೇಷ್ಮೆ ಸೀರೆದು. ಸೊ ಸೀರೆ ಬೆಳಗ್ಗೆ ತೋರಿಸ್ತೀನಿ. ಆಮೇಲೆ ದೇವ್ರಿಗೆ ಅಂತ ಅಂದಿದ್ವಲ್ಲ, ಅದೇನೇ ನಮ್ಮ ಗೃಹ ಪ್ರವೇಶದ್ದು. ಸೊ ಏನಕ್ಕೆ ಅಂದರೆ ಮನೇಲಿ ಮತ್ತೆ ಫಂಕ್ಷನ್ನು. ಏನು ಫಂಕ್ಷನ್ನು ಅಂದರೆ ನಮ್ಮ ಪಾಪುದು, ನಮ್ಮ ಬೇಬಿ ಗರ್ಲ್ದು ನಾಮಕರಣ ಇದೆ. ಸೊ ಅದಿದೆ ಫಂಕ್ಷನು. ಅದಕ್ಕೆ ಇದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಆ ಸ್ಯಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೆ. ಸೊ ಇವತ್ತು ಹೋಗೋಣ ಅಂದ್ಕೊಂಡೆ, ಆಗಲಿಲ್ಲ. ಬಟ್ ಗೊತ್ತಿಲ್ಲ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸ್ಟಿಚ್ ಮಾಡಿಸ್ಬೇಕು ಇದನ್ನು. ಆಗಿಲ್ಲ ಅಂದ್ರೂ ಅಕಸ್ಮಾತ್ ಕೇಳ್ತೀನಿ, ಆಗಿಲ್ಲ ಅಂದರೂ ರೆಡಿ ತೊಗೊಂಡ್ಬಿಡ್ತೀನಿ, ಆಮೇಲೆ ಸ್ಟಿಚ್ ಮಾಡಿಸ್ಕೊತೀನಿ. ಬಟ್ ಹೋಗಿ ಕೇಳಿಬಿಡೋಣ ಒಂದ್ಸರಿ. ಇಲ್ಲ 1-2-3 ಶಾಪ್ ಇದೆ, ಹೋಗೋಣ ಅಂದ್ಕೊಂಡೆ. ಬಟ್ ಆಮೇಲೆ ಸಂಜೆ ಮಳೆ ಬಂತು, ಆಗಲಿಲ್ಲ. ಸೊ ಮತ್ತೆ ನಾಳೆ ಟ್ರೈ ಮಾಡಬೇಕು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವ್ಲಾಗ್ ಮಾಡ್ತಿದ್ದೆ, ವಾಕ್ ಹೋಗಿ ಬಂದಮೇಲೆ ಇದೇ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಡೇ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ. ಜಿಯನ್ನ ಮಲಗ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ದೀವಿ. ಹಿಂದೆ ಜಾಸ್ತಿ ಬೆಳಕು ಬರ್ತಿದೆ, ಕಿಟಕಿ ಓಪನ್ ಇರೋದಕ್ಕೆ. ಸೊ ಮಲ್ಕೊಳ್ಳಲ್ಲ, ಪಪ್ಪ ಸ್ನಾನ ಮಾಡಿಸ್ಬೇಕಂತೆ, ನಾನು ಬೇಡವಂತೆ ಹಠ ಮಾಡ್ತಿದ್ದಾರೆ. ಯಾಕೆ ಹಠ ಇವತ್ತು? ಯಾಕೆಂದರೆ ಫ್ರೆಂಡ್ 3 ದಿನ ಇರಲ್ಲ, ಅದಕ್ಕೆ ಫ್ರೆಂಡ್ 3 ದಿನ ಎಲ್ಲೋ ಪಕ್ಕದ ಮನೇಲಿ ಫ್ರೆಂಡ್ ಇದ್ದಾರಲ್ಲ, 3 ದಿನ ಎಲ್ಲೋ ಹೋಗಿದ್ದಾರೆ ಅವರು. ಸೊ ಅದಕ್ಕೆ ಇವತ್ತು ಜಾಸ್ತಿ ಹಠ ಆಗ್ತದೆ. ಆಗ್ಬೇಕೆಲ್ಲಿ ಮೊನ್ನೆ ಇಲ್ಲೋ ಆಗ್ಬೇಕು. ಇವಾಗ ಮಲ್ಕೊಂಡು ಹೇಳು, ಸ್ನಾನ ಮಾಡು, ಈವ್ನಿಂಗ್ ಟೆಂಪಲ್ಗೆ ಹೋಗೋಣ. ಪಪ್ಪ ಮಾಡಿಸ್ಬೇಕಂತೆ. ಜೂನ್ 8 ನನ್ನ ಸ್ಕೂಲು, 3rd ಓರಿಯೆಂಟೇಷನ್ 8 ಸ್ಕೂಲು, June 9 ಬರ್ಡೇ. ನಾನು ಅದಕ್ಕೆ June 12 ಕಳ್ಸೋಣ ಅಂತಿದ್ದೀನಿ. ಆಮೇಲೆ ಇಲ್ಲ, June 9 ಹೋಗಿ ಅಲ್ಲೂ ಹೋಗ್ಬಿಟ್ಟು ಆಮೇಲೆ ಬರೋಣ ಅಂತ. ಸೊ ಇನ್ನೂ ಏನು ನೋಡಬೇಕು. ಫಸ್ಟ್ June 3rd ಓರಿಯೆಂಟೇಷನ್ ಇದೆ, ಅವಾಗ ಕರ್ಕೊಂಡು ಹೋಗ್ಬೇಕು. ಏನಿದು? ಐಫೈ. ಮಲ್ಕೋ ಇವಾಗ. ಫ್ರೆಂಡ್ಸ್, ಸೊ ಇದೇ ಸ್ಯಾರಿ ನೋಡ್ಬೋದು ನೀವು. ಇದು ನಾನು ಗೃಹ ಪ್ರವೇಶದಲ್ಲೇ ದೇವ್ರಿಗೆ ಏನು ತೊಗೊಂಡಿದ್ದು. ಸೊ ಆವಾಗಲೇ ತೋರಿಸಿದ್ದೆ ನಾನು ನಿಮಗೆ. ಸೊ ಇದಕ್ಕೇ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕು, ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಅವಾಗೇನು ಮಾಡಿಸಿರಲಿಲ್ಲ, ಬ್ಲೌಸ್ ಕೂಡ ಕಟ್ ಮಾಡಿರಲಿಲ್ಲ. ಹಾಗೆ ದೇವ್ರಿಗೆ ಹಾಕಬೇಕು ಅಂದರೆ ಏನೂ ಇದು ಮಾಡೋಂಗಿಲ್ಲ. ಆಮೇಲೆ ನಾವು ಯೂಸ್ ಮಾಡಬೇಕಾದ್ರೆ ಎಲ್ಲ ಕಟ್ ಮಾಡಿಸ್ಕೋಬೋದು. ಸೊ ಇವಾಗ ಇದಕ್ಕಿದೆಲ್ಲ ಹಾಕ್ಸಿದ್ದೀನಿ, ಸಿಂಪಲ್ಲಾಗಿ ಹಾಕ್ಸಿದ್ದೀನಿ, ಏನು ಗ್ರ್ಯಾಂಡಾಗೆಲ್ಲ ಏನು ಹಾಕ್ಸಿಲ್ಲ. ಬ್ಲೌಸ್ ಒಂದು ಸ್ಟಿಚ್ ಮಾಡಿಸ್ಬೇಕು ಅಷ್ಟೇ. ಅಮ್ಮ ಊರಿಗೆ ತೊಗೊಂಡೋಗೆಲ್ಲ ಹಾಕಿ ಮಾಡಿ ರೆಡಿ ಮಾಡಿ ಕಳಿಸಿದ್ರು. ಸೊ ಇಲ್ಲಿ ಮನೆ ಹತ್ರ ಒಬ್ಬರು ಟೈಲರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳ್ತೀನಿ ಎಷ್ಟು ದಿನಕ್ಕೆ ಸ್ಟಿಚ್ ಮಾಡಿಕೊಡ್ತಾರೆ ಅಂತ. ಸೊ ಬೇಗ ಆದರೆ ಸ್ಟಿಚ್ ಮಾಡಿಸ್ತೀನಿ, ಇಲ್ಲ ಅಂದರೆ ನೆನ್ನೆ ಹೇಳಿದಾಗೆ ರೆಡಿಮೇಡ್ ತೊಗೊತೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ
ಸೊ ಇವಾಗ ಹೋಗಿ ಫಸ್ಟು ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ, ಆಮೇಲೆ ಜಿಯೋಗೆ ಚೆಂದು ಮಾಡಿಸ್ತಾರೆ. ಸೊ ನಾನು ರೆಡಿ ಮಾಡಿಸ್ತೀನಿ. ಇಲ್ಲೇ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್ ಜಸ್ಟ್ ಇವಾಗ ಸ್ನಾನ ಮುಗಿಸಿ ಬಂದರೆ ಫುಲ್ ಸೆಕೆ ಆಗ್ತಿದೆ. ಸೊ ಇವಾಗ ಜಿಯೋ ಬೇಬಿ ಕರ್ಕೊಂಡ್ಬಂದು ಅವನಿಗೂ ಸ್ನಾನ ಮಾಡಿಸ್ತಾರೆ ಚೆಂದು. ನಾನು ರೆಡಿ ಮಾಡಿಸ್ಬಿಟ್ಟು ಸೊ ದೇವಸ್ಥಾನಕ್ಕೆ ಹೊರಡಬೇಕು. ಹೋಗ್ತಿದ್ದೀರಾ ಮಮ್ಮಿ? ಬನ್ನಿ ಬನ್ನಿ, ಓಡಬೇಡಿ, ಸಾಕು. ಈ ಕಡೆ ಹೋಗಬೇಕು. ಸೊ ಇವಾಗ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಜಿಯು ನಮ್ಮಿಬ್ಬರನ್ನ ಬಿಟ್ಬಿಟ್ಟು ಮುಂದೆ ಓಡ್ತಾ ಇದೆ. ಹತ್ರ ದೊಡ್ಡ ಶಿವ ಟೆಂಪಲ್ ಇತ್ತು, ಬಂದೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಬರ್ತಿರೋದಲ್ವ ಚಂದು? ನಾನು ಬಂದಿದ್ದೆ, ಇವು ಜಿಯುನು ರಮ್ಯಾ ಫಸ್ಟ್ ಟೈಮ್. ಫ್ರೆಂಡ್ಸ್ ನೋಡಿದ್ರಲ್ವ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು. ಸೊ ಹೋಗಿ ಬಂದಮೇಲೆ ನಾವು ಇಲ್ಲೇ ಇಟ್ಕೊಂಡು ಹೋಗಿರಲೇ ಇಲ್ಲ. ಸೊ ಚೆಂದು ಹೋಗಿದ್ದು ತುಂಬ ಚೆನ್ನಾಗಿದೆ ಒಳಗಡೆ ಅಂತ ಹೇಳ್ತಾಯಿದ್ರು, ನಮ್ಗೆ ಹೋಗೋಕ್ಕೆ ಆಗಿರಲಿಲ್ಲ. ಫೈನಲಿ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿತ್ತು. ಸೊ ಪೇರೆಂಟ್ಸ್ ಬಂದಾಗ ಅವನು ಒಂದ್ಸರಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.